ಸೊ ಇನ್ನ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಪುಟ್ಟು ಗೇಮ್ ಇದೆ. ಏನಂದ್ರೆ 2ರಲ್ಲಿ 1 ಅಂತ. ನಾನು 2 ಹೇಳ್ತೀನಿ, ನೀವು ಒಂದನ್ನು ಚೂಸ್ ಮಾಡ್ಬೇಕು, ರೀಸನ್ ಕೊಡ್ಬೇಕು. 2 ಅಂತ ಹೇಳಂಗಿಲ್ಲ. ಇಲ್ಲೂ ನಾಮಿನೇಷನ್ ತರನೇ ಆಗುತ್ತೆ. ಓಕೆ ಫೈನ್. ಸೊ ಮೊದಲನೇದಾಗಿ ವಿನಯ್ ಅಥವಾ ಸಂಗೀತ? ವಿನಯ್. ರೀಸನ್? ಡೆಫಿನೆಟ್ಲಿ ಸಂಗೀತ ಅವ್ರಿಗಿಂತ ವಿನಯ್ ತುಂಬ ಕಂಫರ್ಟಬಲ್ ಆಗಿದ್ರು. ಆ್ಯಂಡ್ ಸಂಗೀತ ಅವರು ಅವ್ರ ಮನ್ಸು ಬಿಚ್ಚಿ ಮಾತಾಡ್ತಿರ್ಲಿಲ್ಲ ಯಾವತ್ತು. ಟಾಸ್ಕ್ ಅಂತ ಬಂದಾಗ ಮಾತಾಡ್ತಿದ್ರು, ಬಟ್ ಮನೆ ಒಳಗೆ ಅಂತ ಇದ್ದಾಗ ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊತಿರ್ಲಿಲ್ಲ. ಅವರು ಎಲ್ಲೂ ಮಿಂಗಲ್ ಆಗ್ತಿರ್ಲಿಲ್ಲ ಅಷ್ಟು. ಅವರು ಹೆಂಗೆ ನಮಗೆ ಗುಂಪು ಅಂತ ಇದ್ರು, ಅವ್ರ ಗುಂಪಲ್ಲಿ ಫ್ರೆಂಡ್ಶಿಪ್ ಅಂತಾರೆ ಅದರಲ್ಲಿ ಬ್ಯುಸಿ ಆಗಿರ್ತಾ ಇದ್ರು. ಸೊ ಅವ್ರದ್ದು ಮನೇಲಿ ಇನ್ವಾಲ್ವ್ಮೆಂಟು ಅಷ್ಟೇನೂ ಇರಲಿಲ್ಲ. ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಬಿಟ್ಟರೆ, ಬಾತ್ರೂಮಲ್ಲಿ ಕೂತ್ಕೊಳ್ಳೋದು ಬಿಟ್ಟರೆ ಇನ್ನೇನು ಇರ್ತಿರ್ಲಿಲ್ಲ. ಕಾರ್ತಿಕ್ ಇದ್ರೆ ಅಡುಗೆ ಮನೇಲಿ ಅವ್ರ ಹಿಂದೆ ಬರ್ತಾ ಇರೋರು ಅಷ್ಟೇ. ಯೋಗ ಅಥವಾ ಜಿಮ್? ನಾನು ಇದು ಯಾಕೆ ಹೇಳ್ತಿದ್ದೀನಿ, ನಾನು ಹೇಳ್ತೀನಿ. ಗೊತ್ತಾಯ್ತು ನನಗೆ. ನಾನು ಎರಡೂ ಮಾಡಲ್ಲ, ಬಟ್ ಚೂಸ್ ಮಾಡ್ಬೇಕು ಅಂದ್ರೆ ಐ ಗೋ ವಿತ್ ಜಿಮ್. ಯೋಗ ಸವಾಸನೆ ಬೇಡ. ನಿಮ್ಮ ಯೋಗ ಒಂದು ಸ್ಪೆಷಲ್ ಕ್ಲಾಸ್ ನೋಡಿದ್ವಿ, ಪವಿ ಪವಿ ಅಂತ ಪವಿ ಅಂತ ತುಕಾಲಿ ಅವರು. ಗಾಡ್, ತುಂಬಾ ಫನ್ ಇತ್ತು ಅದು. ನಮ್ಗೆ ನೋಡೋರ್ಗು ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಆಕ್ಚುಲಿ ನನಗೆ ಬಂದಿದ್ದ ಸಿಲೆಬಸ್ ಅಲ್ಲಿ ನನಗೆ ಇದ್ದಿದ್ದೆ ಒಂದು 6 ಪಾಯಿಂಟ್ಗಳು. ಸೊ ಅದನ್ನೇ ನಾನು ಮಾಡಿಸ್ಬೇಕಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯೋಗ ಗೊತ್ತಿಲ್ಲ. ಸೊ ಅಲ್ಲಿ ಗೊತ್ತಿರೋ ಇಬ್ರು ಯೋಗ ಇವ್ರಂದ್ರೆ ಸಂಗೀತ ಅವರು ಮತ್ತೆ ಅವಿನಾಶ್ ಅವರು. ನಾನು ನೋಡ್ದಂಗೆ ಅವ್ರು ಮಾಡೋದು ಮನೇಲಿ ಯೋಗಗಳು. ಯೋಗ ಮಾಡೋರು ಮುಂದೆ ಗೊತ್ತಿಲ್ಲದೆ ಇರೋರು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಅವ್ರ ಕೈಯಲ್ಲೇ ಮಾಡಿಸ್ದೆ. ಆ್ಯಂಡ್ ಅದು ಟಾಸ್ಕ್ ಇದರಲ್ಲೂ ಇತ್ತು, ಇನ್ನೊಬ್ರು ಸ್ಟೂಡೆಂಟ್ ಕೈಯಲ್ಲಿ ಮಾಡಿಸ್ಬೇಕು ಎಲ್ಲರೂ ಅಂತ. ಸೊ ನನಗೆ ಇನ್ನೂ ಒಳ್ಳೆ ಚಾನ್ಸಸ್ ಸಿಕ್ತು ಅದು. ಬಟ್ ಅದನ್ನೇ ಅವ್ರು ಅಗೇನ್ಸ್ಟ್ ಆಗಿ ತಗೊಂಡ್ರು. ಯೋಗ ಟೀಚರೇ ಯೋಗ ಮಾಡಕ್ ಬರ್ತಿಲ್ಲ, ಸೊ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ರು ಅಂತೆಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ, ಮಾಡ್ಲಿಂಗ್ ಅಥವಾ ಬಿಗ್ ಬಾಸ್? ನಾನು ಇಲ್ಲಿಗಂಟ ಬಂದಿರೋದು ಮಾಡೆಲ್ ಆಗೆ, ಬಿಗ್ ಬಾಸ್ ಒಳಗೆ ಎಂಟ್ರಿ ಆಗಿದ್ದು ಮಾಡೆಲ್ ಆಗೆ. ಸೊ ಬಿಗ್ ಬಾಸಲ್ಲಿ ಡೆಫಿನೆಟ್ಲಿ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ. ಬಟ್ ಮಾಡ್ಲಿಂಗ್ ಅಂತ ಬಂದಾಗ ಇಷ್ಟು ವರ್ಷ ನಾನು ಬಂದಿರೋ, ನನಗೆ ಊಟ ಹಾಕಿರೋ ಕೆಲಸ ನನಗೆ ಅದು. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಒಂದು ದೊಡ್ಡ ಸ್ಟೇಜು. ಸೊ ಐ ಗೆಸ್ ನಾನು ಎರಡೂ ಚೂಸ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ಸ್. ಅವಿ ಅಥವಾ ಪವಿ? ಪವಿ. ಪವಿ. ಇದು ನಾನು ಆಫ್ಕೋರ್ಸ್ ನಾನು ಕೇಳಂಗೆ ಇಲ್ಲ, ಬಟ್ ಸ್ಟಿಲ್ ಸುಮ್ಮನೆ ಕೇಳಿದೆ. ಕಾರ್ತಿಕ್ ಅಥವಾ ತನಿಷಾ? ರೀಸನ್ ಅದೇ, ನಾನು ಆಚೆಯಿಂದ ನೋಡ್ಕೊಂಡು ಹೋಗ್ಬೇಕಾದ್ರೂ ಅಲ್ಲಿ ಹೋಗಿ ನೋಡಿದಾಗ್ಲೂ ನನಗೆ ಕಾರ್ತಿಕ್ ಸೇಮ್ ಅನ್ಸಿದ್ರು. ಅದೇ ಎನರ್ಜಿನಲ್ಲಿ ಆಡ್ತಾ ಇದ್ದಾರೆ, ಅದೇ ಸ್ಟ್ರಾಟಜಿ ಮಾಡ್ತಾರೆ, ಸೇಮ್ ಸ್ಟ್ರಾಟಜಿ. ಅವ್ರಿಗೆ ಅವ್ರು ಸ್ಟ್ಯಾಂಡಪ್ ಆಗಿ ಮಾತಾಡ್ತಾರೆ. ನಂಗೆ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ. ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಸಂತೋಷ್? ಪವಿ. ಐ ಗೆಸ್ ತುಕಾಲಿ ಅವರು ಎಂಟರ್ಟೈನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರು ಎಷ್ಟೇ ಬೇಜಾರಾಗಿರಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ವರ್ತೂರ್ ಅವ್ರು ಸ್ವಲ್ಪ ಸೈಲೆಂಟು. ಸೊ ಸೈಲೆಂಟಾಗಿ ಆಡ್ಕೊಂಡು ಹೋಗ್ತಾರೆ. ಅವರು ಒಂದ್ಸಲ ಮಾತಾಡಿದ್ರೆ ಒಂದೊಂಥರ ಎಲೆಕ್ಷನಲ್ಲಿ ಮಾತಾಡೋ ಥರ ಇರುತ್ತೆ ಅವರು. ಸೊ ನಂಗೆ ಇಬ್ರು ಇಷ್ಟನೇ, ಅದರಲ್ಲೇನಿಲ್ಲ ಆ ಥರ. ಓಕೆ, ಡೇ 1 ಕಂಟೆಸ್ಟೆಂಟ್ ಆಗಬೇಕಾ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಆಗಬೇಕಾ? ವೈಲ್ಡ್ ಕಾರ್ಡ್ ಅಂತೂ ಆಗಬೇಡಿ. ವೈಲ್ಡ್ ಕಾರ್ಡ್ ಆಗಿ ಹೋದರೆ ನೀವು ಸ್ಟ್ರಾಟಜಿ ಮಾಡ್ಕೊಂಡು ಹೋಗಿ ಎಲ್ಲರ ಜೊತೆನೂ ಜಗಳ ಆಡಬೇಕು ಅಂತಲೇ ಹೋದರೆ ಅದು ವೈಲ್ಡ್ ಕಾರ್ಡ್ ಆಗಿ ಹೋಗಿ. ಇಲ್ಲ ಅಂತಂದರೆ ಸ್ಟಾರ್ಟಿಂಗಿಂದ ಹೋದರೆ ಅದೊಂದು ಬಾಂಡ್ ಇರುತ್ತೆ. ವೈಲ್ಡ್ ಕಾರ್ಡ್ ಆಗಿ ಹೋದರೆ ಆ ಬಾಂಡ್ ಇಲ್ಲದೆ ಇರೋ ಜೊತೆಗೆ ಅದೊಂದು ಟಾರ್ಗೆಟ್ ಮಾಡೋ ಇದಿರುತ್ತೆ. ಈಸಿ ಟಾರ್ಗೆಟ್ ಆಗುತ್ತೆ. ಡಯಟ್ ಅಥವಾ ಫುಡ್ಡಿನ? ಆ್ಯಕ್ಚುಲಿ ನಾನು ಫುಡಿ, ಬಟ್ ಕೆಲವು ತಿಂಗಳಿಂದ ಸ್ವಲ್ಪ ಡಯಟಿಂಗಲ್ಲಿದ್ದೆ. ಬಟ್ ಮನೆ ಒಳಗೆ ಹೋದಾಮೇಲೆ ಎಲ್ಲ ಹಾಳಾಗೋಯ್ತು. ಪ್ರತಾಪ್ ಅಥವಾ ಮೈಕಲ್. ರೀಸನ್ ಬಂದು ಪ್ರತಾಪ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಮನೇಲಿ ಕಮ್ಮಿನೇ. ಯಾಕಂದರೆ ಒಂದೊಂದ್ಸಲ ಓವರ್ ಎಕ್ಸೈಟೆಡ್ ಆಗಿಬಿಡ್ತಾರೆ, ಓವರ್ ಎನರ್ಜಿ ಬಂದ್ಬಿಡುತ್ತೆ ಅವ್ರಿಗೆ. ಒಂದೊಂದ್ಸಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಪ್ರತಾಪ್ ಅವ್ರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ ನಮಗೆ ಮನೇಲಿ. ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ.
ಬಟ್ ಮೈಕಲ್ದು ಮನೇಲಿ ಇನ್ವಾಲ್ವ್ಮೆಂಟ್ ಇರುತ್ತೆ, ಅಟ್ಲೀಸ್ಟ್ ಪಾತ್ರೆ ತೊಳಿತಾರೆ, ವಾಶ್ರೂಮ್ ಕ್ಲೀನ್ ಮಾಡ್ತಾರೆ, ಇಲ್ಲ ಕಿಚನಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ. ನನ್ನ ಮೈಕಲ್ಗೆ ಒಂದೇ ಒಂದು ಕೆಲಸ ಕೊಡೋದು ಕಿಚನಲ್ಲಿ ಸೊಪ್ಪು ಬಿಡಿಸೋದು. ಅದನ್ನೇ 2 ಗಂಟೆ ತಗೊತಾರೆ. ನಾನು ಕುಕ್ಕರೆಲ್ಲ ಮುಚ್ಚಿ ಒಗ್ಗರಣೆಲ್ಲ ಹಾಕೋಷ್ಟರಲ್ಲಿ ಮೇಲ್ಗಡೆ ಹಾಕಬೇಕಾದ್ರೆ ನನಗೆ ಬಂದಿರುತ್ತೆ. ಅದು ಕೇಳ್ತಾರೆ, ಈ ಸೊಪ್ಪು ಚೆನ್ನಾಗಿದೆಯಾ, ಆ ಸೊಪ್ಪು ಚೆನ್ನಾಗಿದೆಯಾ, ಇದು ಹಾಕದಾ, ಅದು ಬೇಡವಾ, ಕಿತ್ತಾಕದಾ ಅಂತ. ಸೊ ಹಾಗೆ ಮೈಕಲ್ ಅವ್ರ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಮನೇಲಿ. ಆ್ಯಂಡ್ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಪ್ರತಾಪ್ ಅವ್ರಿಗಿಂತ. ಸೊ ಐ ಗೆಸ್ ಮೈಕಲ್. ಓಕೆ, ಲಾಸ್ಟ್ ಕ್ವೆಶನ್, ಸ್ನೇಹಿತ ಅಥವಾ ನಮ್ರತಾ? ಇಬ್ರು, ಬಿಕಾಸ್ ಸ್ನೇಹಿತ್ ಅವರು ಇದುವರೆಗೂ ಬಂದಿರೋ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ರತಾ ಅವರು ನಾನೊಂದು ಹಿಂಟಲ್ಲಿ ಹೇಳ್ದೆ, ಲೈಕ್ ನೀವು ವಿನಯ್ ಅವ್ರ ಶ್ಯಾಡೋ ಆಗಿರಬೇಡಿ, ಅವರಿಂದ ಆಚೆ ಬಂದ್ಬಿಟ್ಟು ಆಡಿ ಅಂತ. ಸೊ ಅದನ್ನು ಖುಷಿಯಾಗಿ ತಗೊಂಡು, ಪಾಸಿಟಿವ್ ಏನಂತ ತಗೊಂಡು, ಅವ್ರನ್ನ ಪ್ರೂವ್ ಮಾಡಿಕೊಂಡು ಉತ್ತಮ ತಗೊಂಡ್ರೆ ಅವತ್ತು. ನನಗೆ ಇಬ್ರೂ ಅಷ್ಟೇ ಇಷ್ಟ ನನಗೆ.